ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಭಾನುವಾರದ ಶುಭಾಶಯಗಳು. ಸೊ ಇವತ್ತು ನಮ್ದು ಫ್ಯಾಮಿಲಿ ಫಂಕ್ಷನ್ ಒಂದಿದೆ, ಅದಕ್ಕೆ ರೆಡಿ ಆಗ್ತಾ ಇದೀವಿ. ಆಕ್ಚುಲಿ ಏನು ಗೊತ್ತಾ, ಮನೆ ಕ್ಲೀನ್ ಮಾಡಿಲ್ಲ ಇವತ್ತು. ಮನೆ ತುಂಬಾ ಗಲೀಜಾಗಿದೆ, ಎಲ್ಲ ಕಿತ್ತಾಕಿದ್ದೀನಿ. ಮನೆ ತೋರಿಸ್ತೀನಿ, ಯಾಕಂದ್ರೆ ಭಾನುವಾರದ ಕೆಲಸ ನಾನು ಯಾವಾಗೂ ಹೇಳ್ತೀನಿ, ನನಗೆ ಕೆಲಸ ಇದ್ದೇ ಇರುತ್ತೆ ಅಂತ. ಸೊ ನೋಡಿ, ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡ್ವಿ, ಬಟ್ ಸಂಡೇ ಅಲ್ವಾ, ಎದ್ದಿದ್ದು ಲೇಟ್ ಆಗೋಯ್ತು. ಅದಕ್ಕೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ, ಏನು ಫಂಕ್ಷನ್ನು ಅಂತ ಸೊ ನನ್ನ ವಿಡಿಯೋದಲ್ಲೆಲ್ಲ ತೋರಿಸ್ತಾ ನೋಡಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಶ್ರೀರಾಮ್ಪುರದಲ್ಲಿ ತಂದು ಹೊಲಿಸಿರೋದು ಇನ್ನೂ ಒಂದು ಲಂಗ ಇದೆ, ಹಾಕಿಲ್ಲ ಅಂತ. ನಾನು ಅದಕ್ಕೆ ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ, ಇದನ್ನೇ ಹಾಕೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ. ಸೊ ನೀವೆಲ್ಲ ಕಮೆಂಟ್ ಮಾಡಬೇಕು, ನನ್ನ ಸ್ಯಾರಿ ಚೆನ್ನಾಗಿದೆಯಾ, ಅಥವಾ ನನ್ನ ಮಗಳ ಡ್ರೆಸ್ ಚೆನ್ನಾಗಿದೆಯಾ, ಅಥವಾ ನನ್ನ ತಂಗಿ ಡ್ರೆಸ್ ಚೆನ್ನಾಗಿದೆಯಾ ಅಂತ ನನಗೆ ನೀವು ಕಮೆಂಟ್ ಮಾಡಬೇಕು. ಬಂಗಾರ ನನ್ನ ಮಗ, 916 ಕ್ಯಾರೆಕ್ಟ್ರು ಬಂಗಾರ ನನ್ನ ಮಗ. ಇಲ್ಲೊಂದು ಮಗನೇ, ನನ್ನ ನೋಡು, ನನ್ನ ಮಗು ಹೇಳಿದ ಕೆಲಸ ಮಾಡುತ್ತಪ್ಪ. ಎಷ್ಟು ಚೆನ್ನಾಗಿ ಎಲ್ಲ ತೋರಿಸು ನೀನು ಚೈನು ಬ್ರೇಸ್ಲೆಟ್ ಎಲ್ಲ ತೋರಿಸು. ಅದೆಲ್ಲ ಆಮೇಲೆ ನನಗೆ ತಾನೇ ಕೊಡೋದು, ನೀನು ಹಾಕ್ಕೊಳ್ಳೋದಕ್ಕೆ. ತೋರಿಸು. ಈ ಥರ ರೆಡಿ ಆಗಿದ್ದೀನಿ. ಇನ್ನು ಕತ್ತಿಗೆ ಕಿವಿಗೆ ಏನು ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ಯಾರಿಗೆ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಥವಾ ಗೋಲ್ಡ್ ಹಾಕ್ಕೊಳ್ಳೋಣ ಅಂತ. ನಾನು ಏನು ಹಾಕ್ಕೊಳ್ಳಿ ಸೌಮ್ಯ, ಹೇಳೆ. ನನ್ನ ತಂಗಿ ಸ್ವಲ್ಪ ಸಿಡುಕ್ಮುತ್ತಿ ಸಿದ್ದಮ್ಮ ಅಂತಾಳೆ ನೋಡ್ರಿ. ನಾನು ಎಷ್ಟು ಮಾತಾಡಿದ್ರು ಅವಳಿಗೊಂಥರ ಇದ್ರ ಕಣ್ಣು, ಬೆಕ್ಕಣ್ಣಲ್ಲ ಸಾರಿ, ಹಾವು ಕಣ್ಣು. ಅದು ಹಿಂಗೆ ಕಣ್ಬಿಟ್ಟು ನಾನು ಎದುರಿಸ್ತಾಳೆ ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ. ಇದು ಕಾಸಿನವ್ರು ಹಾಕೊಳ್ಳಿ, ಇದನ್ನ ಹಾಕೊಂಡು ನೋಡು ಒಂದ್ಸರಿ, ಮ್ಯಾಚ್ ಆದ್ರೆ ಇದನ್ನ ಹಾಕೊಂಡು. ಇದು ತುಂಬ ಏನಾದರೂ ಓವರ್ ಆಗಾದ್ರೆ ಬೇಡ. ಲೈಸಾ ಇದನ್ನ ನಂದು ಹಾಕೊಳ್ಳ, ಗೋಲ್ಡ್ ವಾಲೆ ಹಾಕೊಂಡ್ಬಿಡ್ಲ, ಇದ್ರದ್ದೇ ವಾಲೆ ಹಾಕೊಳ್ಳ. ಇಟ್ಸ್ ವೆರಿ ನೈಸ್. ಇಟ್ಸ್ ವೆರಿ ನೈಸ್. ಅದನ್ನೇ ಹಾಕೊಂಡು ನೋಡು ಒಂದ್ಸರಿ, ಅದರದೇನೆ. ಆಮೇಲೆ ಗೋಲ್ಡ್ ಹಾಕಿ ನೋಡೋಣ. ಹಿಂಗ್ ರಾಕ್ಷಸಿ ತರ ಏನಿಲ್ಲ ಅಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆಯಾ, ಓವರ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ ಡನ್. ಓಕೆ ಡನ್. ಸಾಮಾನ್ಯವಾಗಿ ನಮಗೆ ಸೆಟ್ಗಳು ತುಂಬಾ ಇಷ್ಟ ಇಲ್ಲ ಅಂತಲ್ಲ, ಅದರಲ್ಲೂ ಈ ತರ ಸೆಟ್ಗಳೆಲ್ಲ ನಂಗೆ ಬಹಳ ಇಷ್ಟ. ನೋಡೋಣ ಇವತ್ತು ಹಾಕೊಂಡು ಯಾವ ತರ ಕಾಣಿಸ್ತೀನಿ. ನನಗೆ ತುಂಬಾ ಓವರ್ ಆಗಿ ರೆಡಿ ಆಗೋದಕ್ಕೆ ಇಷ್ಟ ಆಗಲ್ಲ. ಕೆಲವು ಜನ ಅನ್ಕೋತಾರೆ ನಾನು ತುಂಬಾ ಓವರ್ ಆಗಿ ರೆಡಿ ಆಗ್ತೀನಿ ಅಂತ. ನಾನು ತುಂಬಾ ಓವರ್ ಆಗೆಲ್ಲ ರೆಡಿ ಆಗೋದಕ್ಕೆ ಇಷ್ಟಪಡಲ್ಲ. ಈ ಕಣ್ಕಪ್ ಹಾಕಲ್ಲ, ಸಾರಿ, ನಾನು ಐಲೈನರ್ ಅಲ್ಲಿ ಹಾಕೋದು. ಕಣ್ಕಪ್ ಯೂಸ್ ಮಾಡಲ್ಲ, ನನಗೆ ಆಯಿಲ್ ಫೇಸಲ್ಲಿ ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ. ಐಲೈನರ್ ಹಾಕೋತೀನಿ, ಸ್ವಲ್ಪ ಲಿಪ್ಸ್ಟಿಕ್ ಡಾರ್ಕ್ ಆಗಿ ಹಾಕೋತೀನಿ. ಅದಕ್ಕೆ ಆಂಟಿ ಮೇಕಪ್ ಮಾಡ್ತಾಳೆ ಅಂತ ಕಮೆಂಟ್ ಹಾಕಿರ್ತಾರೆ. ಹ್ಞೂ ಕಣ್ರಪ್ಪ, ನಾನು ಆಂಟಿನೇ. ನಾನು ಹೇಳಿದ್ನ ಯಾವತ್ತಾದ್ರು ನಾನು 16 ವರ್ಷದ ಹುಡುಗಿ ಅಂತ? ಇಲ್ಲ ತಾನೆ. ಇದೆಲ್ಲ ದೇವ್ರು ಕೊಟ್ಟಿರೋದು. ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊ ಅಂತ ಹೇಳ್ಬಿಟ್ಟು ದೇವರು ಕೆಲವೊಂದು ಪ್ರಾಡಕ್ಟ್ನ ತಯಾರಿಸಿದ್ದಾರೆ. ಅದೇ ಇವೆಲ್ಲ. ಇರಿ, ವಿಂಡೋ ಓಪನ್ ಮಾಡ್ತೀನಿ, ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತೀನಿ. ಓಕೆ. ಓವರ್ ಆಗೋಯ್ತಾ? ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತಲ್ಲ, ತುಂಬಾ ಗ್ರ್ಯಾಂಡ್ ಆಗಿ. ಓಕೆ, ನೈಸಾ? ಅಲ್ಲ, ಇದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಅದೆಲ್ಲ ಬೇಡ, ಜಸ್ಟ್ ನಮ್ಮ ಈ ಶರ್ಟ್ ಐರನ್ ಮಾಡ್ಬೇಕಾ ನೋಡು. ನಮ್ಮೂರ ಮಾಡಲೇಬೇಕು, ರೆಡಿ ಮಾಡ್ಕೊಡ್ತೀನಿ. ಇತ್ತಾಗಲಿಲ್ಲ. ನೋಡಿ, ನಾವೆಲ್ಲ ಎಷ್ಟು ಗ್ರ್ಯಾಂಡಾಗಿ ರೆಡಿ ಆಗಿದ್ರೆ ನಮ್ಮಮ್ಮ ಎಷ್ಟು ಸಿಂಪಲಾಗಿ ರೆಡಿ ಆಗಿದ್ದಾರೆ. ಏನು ಬೇಕಮ್ಮ ಅಂದರೆ ಬಳೆ ಹುಡುಕ್ತಾ ಇದ್ದೀನಿ ಅಂತಾರೆ. ನಾವು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ ಯಾವ್ದು ಎಲ್ಲಿಗೆ ಹಾಕೊಂಡು ಹೋಗ್ಬೇಕೇನು ಅಂತ. ನಮ್ಮಮ್ಮ ಆವಾಗ ಹುಡುಕೊಳ್ಳೋದು ಎಲ್ಲ ಕಣಮ್ಮ ನೀನು. ಇವಾಗ ಯಾವುದೋ ಗ್ರೀನೋ ಮೆರೂನೋ ತೊಗೊಂಡು ಹಾಕೊಳ್ಳಮ್ಮ, ಅಲ್ಲೆಲ್ಲ ಕಟ್ಟಿಟ್ಟಿದ್ದೀನಿ ನೋಡಮ್ಮ. ನನಗಂತೂ ನಿಜ ಹೇಳ್ತೀನಿ ಕೇಳಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಮಾಡಿದ್ರು ಈ ಬಳೆಗಳು ನೋಡಿ ತಿಪ್ಪೆನಲ್ಲಿ ಇದ್ದಂಗೆ ಇರುತ್ತೆ ಈ ಬಳೆಗಳು. ನನಗಂತೂ ಹುಚ್ಚಿಡ್ದೋಗುತ್ತೆ. ವಾರಕ್ಕೊಂದ್ಸಲಿ ಬಟ್ಟೆ ಕ್ಲೀನ್ ಮಾಡ್ತೀನಿ, ವಾರಕ್ಕೊಂದ್ಸಲಿ ಬಳೆ ಕ್ಲೀನ್ ಮಾಡ್ತೀನಿ. ನನ್ನ ಮಗಳಂತೂ ವೇಸ್ಟ್ ಫೆಲೋ ನಮ್ಮ ಮನೆಯಲ್ಲಿ. ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲ ಕೆಳಗೆ ಬಂದ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಒಂದು ಇಬ್ಬರಿಬ್ಬರೇ ಹೋಗೋಗಿದ್ರೆ ಕೆಲವೊಂದೊಂದ್ಸಲಿ ನಾನು 2 ವೀಲರಲ್ಲೇ ಹೋಗ್ಬಿಡ್ತೀನಿ, ಹತ್ತಿರ ಏನಾದರೂ ಆದರೆ. ಸೊ ಎಲ್ಲರೂ ಹೋಗ್ಬೇಕಂದ್ರೆ ನನ್ನ ತಮ್ಮ ಇದ್ದರೆ ಕೆಲವೊಂದ್ಸಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂತಂದರೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡೇ ಹೋಗ್ತೀವಿ. ನಿಜ ನಮ್ಮಮ್ಮಗೆ ಏನು ಖುಷಿ ಅಂತಂದರೆ, ಯಾಕಪ್ಪ ಅಂದರೆ ಇದು ನಮ್ಮಮ್ಮ ಅವರು ಅಣ್ಣನ ಮನೆಯಲ್ಲಿ ಫಂಕ್ಷನ್ ನಡೀತಾ ಇರೋದು. ಅಂದರೆ ಸುಮಾರು ಜನ ಕೇಳಿದ್ದೀರಾ, ತೇಜು ನಿಮಗೆ ಏನಾಗಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ಇನ್ನೊಂದು 2-3 ಜನ ನನಗೆ ಮೆಸೇಜ್ ಹಾಕಿದ್ದಾರೆ, ಏನಾಗಬೇಕು ನಿಮಗೆ ತೇಜು ಅವರು ಅಂತ. ಸೊ ತೇಜು ಬಂದು ಸ್ವಂತ ನಮ್ಮ ಮಾವನ ಮಗ, ಅಂದರೆ ನಮ್ಮಮ್ಮ ಅವರು 2ನೇ ಅಣ್ಣನ ಮಕ್ಕಳು. ಆದರೆ ಏನಪ್ಪ ಅಂತಂದರೆ, ಈ ಮೊದಲೆಲ್ಲ ನಾವು ನೋಡಿ ವಿಡಿಯೋಗಳು ಅದು ಇದು ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಏನೋ ಬರ್ತಾಯಿದ್ವಿ, ಮಾತಾಡ್ತಿದ್ವಿ, ಫೋನಲ್ಲಿ ಮಾತಾಡ್ತಿದ್ವಿ ಅಷ್ಟೇನೆ. ಸೊ ನಾನು ಸುಮಾರು ಸಲ ನಿಮಗೆಲ್ಲ ಹೇಳಿರ್ತೀನಿ, ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗೋದು ತುಂಬಾ ಕಮ್ಮಿ ಅಂತೇಳ್ಬಿಟ್ಟು.
ಇತ್ತೀಚೆಗೆ ಏನಪ್ಪ ಅಂತಂದರೆ ಟೈಮ್ ಕೊಡೋಣ, ಫ್ಯಾಮಿಲಿಗೂ ಟೈಮ್ ಕೊಡೋಣ ಅಂಥೇಳಿ, ಯಾಕಂದರೆ ಸಾಕು ಎಲ್ಲರಿಗೂ ಟೈಮ್ ಕೊಟ್ಟು ನಮ್ಮ ಟೈಮ್ಗಳೆಲ್ಲ ವೇಸ್ಟ್ ತುಂಬ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ವಾ. ಸೊ ಕೆಲವೊಂದೊಂದು ಸರಿ ನನಗನ್ಸುತ್ತೆ ಫ್ಯಾಮಿಲಿ ಬೆಸ್ಟು, ಫ್ಯಾಮಿಲಿ ತುಂಬ ಇಂಪಾರ್ಟೆಂಟು ಅನ್ನೋ ಥರ ಹೋಗ್ತಾ ಹೋಗ್ತಾ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ಕಾಲ ಕಳೆದಂಗೆಲ್ಲ ಮನುಷ್ಯ ಚೇಂಜ್ ಆಗ್ತಿರ್ತಾನೆ. ಒಂದು ಡ್ರೆಸ್ಸನ್ನು ಚೇಂಜ್ ಆಗುತ್ತೆ, ರೆಡಿ ಆಗೋದು ಚೇಂಜ್ ಆಗುತ್ತೆ. ಸೊ ನಾವು ಸ್ವಲ್ಪ ಚೇಂಜ್ ಆಗಬೇಕು ಅಲ್ವಾ. ಫ್ಯಾಮಿಲಿ ಫಸ್ಟ್ ಇಂಪಾರ್ಟೆಂಟು, ಫ್ಯಾಮಿಲಿಗೆ ಕೊಡೋಣ. ಹಂಗಾಗಿ ನಾನು ಏನಪ್ಪ ಅಂತಂದರೆ ಈಗ ಫ್ಯಾಮಿಲಿ ಫಂಕ್ಷನ್ಗಳನ್ನ ಯಾವುದೂ ಮಿಸ್ ಮಾಡ್ಕೋತಾ ಇಲ್ಲ. ಅಂದರೆ ತುಂಬ ದೂರ, ಈಗ ಯಾರೋ ಒಂದು ಫ್ರೆಂಡ್ಸು ಈಗ ಗೊತ್ತಿರೋರು ಕರೀತಾರೆ, ನಾನು ತುಂಬ ದೂರ ಎಲ್ಲ ಮೈಸೂರು, ಮಂಡ್ಯ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದೀನಿ. ಓಕೆ, ಅದು ನಾನು ತುಂಬ ಖುಷಿಯಿಂದ ಹೋಗಿರ್ತೀನಿ. ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರೋರಿಗೆಲ್ಲ ಅಷ್ಟು ದೂರ ಹೋಗಿರ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ನಾನು ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಫ್ಯಾಮಿಲಿ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಾವನ ಮನೆ ಕಡೆ ಹೋದರೆ ಅಂತೂ ತುಂಬಾ ಚೆನ್ನಾಗೇ ಮಾತಾಡ್ತಾರೆ. ಒಂಥರ ನನಗೆ ಖುಷಿ ಆಗುತ್ತೆ ಅವ್ರ ಮನೇಲಿ ಯಾವುದಾದ್ರೂ ಫಂಕ್ಷನ್ ಆದರೆ ಹೋಗೋದಕ್ಕೆ. ಆದರೆ ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ, ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 10 ಸರಿ ಕೇಳಿರ್ತೀನಿ ಅವ್ರನ್ನ, ಏನು ತೊಂದರೆ ಇಲ್ವಾ ನಿಮಗೆ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ. ಮತ್ತು ಏನಪ್ಪ ಅಂದರೆ, ನಾನು ಒಂದು ಸಲ ವ್ಲಾಗ್ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ನಾನು ಡಿಲೀಟ್ ಮಾಡಲ್ಲ. ಈಗ ಕೆಲವೊಬ್ಬೊಬ್ಬರಿಗೆ ವೀಡಿಯೋದಲ್ಲಿ ಅಂದರೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬೊಬ್ರಿಗೆ ಇಷ್ಟ ಇರಲ್ಲ. ಅಂದರೆ ನಾರ್ಮಲ್ ಫಂಕ್ಷನ್ಗಳಿಗೆ ಏನು ತೊಂದರೆ ಇಲ್ಲ, ನಾನು ಆರಾಮಾಗಿ ವೀಡಿಯೋಗಳು ಮಾಡ್ಕೋತೀನಿ. ಆದರೆ ಈ ಕೆಲವೊಂದೊಂದು ಫಂಕ್ಷನ್ದು ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರಲ್ವಲ್ಲ, ಸೊ ಹಂಗಾಗಿ ನನ್ನಿಂದ ಅವರಿಗೆ ಬೇಜಾರಾಗೋದು ಬೇಡ ಅಲ್ವಾ. ಈಗ ನನ್ನ ಖುಷಿಗೇನೋ ನಾನು ವ್ಲಾಗ್ ಮಾಡ್ಕೋತೀನಿ. ಈಗ ಅವ್ರಿಗೆ ಇಷ್ಟನೇ ಇಲ್ಲಾಂದರೆ ಬರೀ ನಮ್ಮನ್ನಷ್ಟೇ ತೋರಿಸ್ಕೊಂಡು ನಾನು ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ. ಯಾಕೆಂದರೆ ನನಗೆ ಒಂದು ಸಂಬಂಧ ಇಂಪಾರ್ಟೆಂಟು, ವೀಡಿಯೋ ಇಂಪಾರ್ಟೆಂಟ್ ಆಗಿರಲ್ಲ. ಅವರು ಓಕೆ ಅಂದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು. ಕೆಲವೊಂದೊಂದು ಕಡೆ ಕೇಳಲೇಬೇಕಾಗತ್ತಲ್ವ, ಹಂಗಾಗಿ ನಾನು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನಾನು 1 ವೀಕಿಂದ ತುಂಬ ಬ್ಯುಸಿ, ಮನೆಯಲ್ಲಿ ಪೂಜೆ, ಆಮೇಲೆ ನನಗೆ ಹಿಂದಿಂದೇನೆ 2-3 ಪ್ರಮೋಷನ್ ಇತ್ತು. ಏನಾದರೂ ಒಂದಿರುತ್ತೆ. ಈ 1 ತಿಂಗಳಿಂದ ಸ್ಯಾಟರ್ಡೆ ಸಂಡೇ ಅಂತೂ ನಾನು ಒಂದಿನೂ ಮನೇಲಿಲ್ಲ, ಎಲ್ಲಾದರೂ ಹೋಗೋದಿರುತ್ತೆ, ಇಲ್ಲ ಏನಾದರೂ ಫಂಕ್ಷನ್ ಇರುತ್ತೆ. ಹೋದ ಶನಿವಾರ ಒಂದು ಪ್ರಮೋಷನ್ ಇತ್ತು, ನೈಲಾಟು. ಭಾನುವಾರ ಬಂದು ಈ ಫಂಕ್ಷನ್ ಇತ್ತು. ಇದಾದಮೇಲೆ ನಮ್ಮ ಮನೆಯಲ್ಲಿ ಮಂಗಳವಾರ ಪೂಜೆಗೆಲ್ಲ ತರೋದು ತೊಗೊಂಬರೋದೆಲ್ಲ ಓಡಾಡೋದನ್ನ. ಮಂಗಳವಾರ ಪೂಜೆ ಆಯಿತು, ಅದಾದಮೇಲೆ ರೆಸ್ಟ್ ಇಲ್ಲ. ಮತ್ತೆ ಶನಿವಾರ ಒಂದು ಫಂಕ್ಷನು, ಭಾನುವಾರ ಮತ್ತೆ ಒಂದು ಪ್ರಮೋಷನ್ ಇತ್ತು. ಸೊ ನನಗೆ ಟೈಮ್ ಇರಲ್ಲ. ಇತ್ತೀಚೆಗೆ ಏನು ಅನಿಸ್ಬಿಡುತ್ತೆ ಅಪ್ಪ ಅಂತಂದರೆ, ಸಾಕಪ್ಪ ಲೈಫಲ್ಲಿ ಬ್ಯುಸಿ ಆಗಿರೋದು, ಸ್ವಲ್ಪನಾದರೂ ನಮಗೆ ನಾವು ರೆಸ್ಟ್ ಕೊಡಬೇಕಲ್ವಾ ಅನ್ನೋದು ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಆದರೂ ಏನು ಮಾಡೋದು, ಈಗ ನಮಗೆ ಏನಪ್ಪ ಅಂತಂದರೆ ಓಡಾಡಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕೆಲವೊಂದೊಂದು ಕಡೆ ಹೋಗಲೇಬೇಕಾಗತ್ತೆ, ಹೋಗೇ ಹೋಗ್ತೀವಿ. ನನ್ನ ಮಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅವತ್ತಂದರೆ, ಒಂದು 10 ನಿಮಿಷ ನನ್ನ ಮಗಳನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಲ್ಲಿಗೂ ನನ್ನ ಮಗಳು ಕೇಳಿದ್ಲು, ಯಾಕೆ ಮಮ್ಮಿ ನನ್ನನ್ನು ಈ ಥರ ನೋಡ್ತಿದ್ಯಾ ಅಂತ. ನೋಡಿ, ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ಕೆಲವೊಂದು ಸಲ ನಂಗೆ ಅನಿಸುತ್ತೆ, ನನ್ನ ಮಗಳನ್ನ ನೋಡ್ತಾ ಇದ್ದರೆ ಬೇಜಾರಾಗುತ್ತೆ. ಯಪ್ಪ, ನನ್ನ ಮಗಳು ಇಷ್ಟೇಷ್ಟು ಇದ್ಲು, ಇವಾಗ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ಮದುವೆ ಮಾಡಿ ಬೇರೆಯವ್ರ ಮನೆಗೆ ಕಳಿಸ್ಬೇಕಲ್ವಾ, ಆ ಥರ ಎಲ್ಲ ಒಂಥರ ಬೇಜಾರಾಗ್ತಿರುತ್ತೆ. ನಿಜ, ಹೆಣ್ಮಕ್ಳು ಚಿಕ್ಕ ಮಕ್ಕಳು ಥರನೇ ಇದ್ಬಿಡ್ಬೇಕು ಅನಿಸುತ್ತೆ. ಅದರಲ್ಲೂ ಒಂದೊಂದು ಮಕ್ಕಳಿರುತ್ತೆ ಅಲ್ವಾ, ಸೊ ಅವರಿಗೆ ಕಷ್ಟನೇ ಮಕ್ಕಳನ್ನೆಲ್ಲ ಬಿಟ್ಟು ಇರೋದು. ಅದರಲ್ಲಂತೂ ನಾನು ನನ್ನ ಮಗಳ ಮೇಲೆ ಒಂದು ತಾಯಿಗೆ ಇರುತ್ತೆ, ಅಫ್ಕೋರ್ಸ್ ಮಕ್ಕಳು ಅಂತಂದರೆ ಪ್ರಾಣ ಇರುತ್ತೆ. ನಂಗೆ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಮಗಳ ಮೇಲೆ. ಸೊ ಹಂಗಾಗಿ ಅವಳನ್ನ ನೋಡಿದಾಗೆಲ್ಲ ಅನಿಸ್ತಿರುತ್ತೆ, ಏನಪ್ಪ ಈ ನನ್ನ ಮಗಳು ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ ಅಂತ. ಆದರೆ ಅವತ್ತು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಕೆಲವೊಂದೊಂದು ನಾವು 1000 ರೂಪಾಯಿ ಕೊಟ್ಟು ತಂದೆ ಅಂತ ಹೇಳ್ಕೊತೀವಿ ಡ್ರೆಸ್ಗಳು, ಅದರಲ್ಲಿ ಮುಖದಲ್ಲಿ ಲಕ್ಷಣವೇ ಇರಲ್ಲ. ನೋಡಿ, ಎಷ್ಟು ಕಮ್ಮಿ ರೇಟಲ್ಲಿ ತೊಗೊಂಬಂದಿದ್ದು, ಲಂಗ ಹೊಲಿಸಿ ಬ್ಲೌಸ್ ಹಾಕಿ ಅದಕ್ಕೆ ಮ್ಯಾಚಿಂಗ್ ವಾಲೆ ಹಾಕಿರೋದಕ್ಕೆ. ನನ್ನ ಮಗಳು ನೋಡ್ತಿದ್ರೆ ನನಗೆ ಒಂಥರ ಖುಷಿ ಆಗ್ತಿದೆ, ಅಪ್ಪ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅನ್ನೋ ಥರ. ಆದರೆ ಆ ಬಟ್ಟೆ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ನಮ್ಮ ಮನೆ ಪೂಜೆಗೆ ಹಾಕಬೇಕಾಗಿತ್ತು, ಆದರೆ ಏನು ಮಾಡೋದು, ಫಂಕ್ಷನ್ಗೆ ಹಾಕ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ನನ್ನ ಮಗಳೇ ಅಲ್ಲ, ನಮ್ಮಮ್ಮನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಯಾಕಂದರೆ ನಮ್ಮಮ್ಮ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ಗಳಿರೋದು ಹಾಕೋದೇ ಇಲ್ಲ. ನನಗೋಸ್ಕರ ಬಲವಂತ ಮಾಡಿ ಅವತ್ತು, ಇಲ್ಲಮ್ಮ ನೀನು ಈ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಳ್ಳೇಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ನಮ್ಮಮ್ಮಗೆ ಆ ಬ್ಲೌಸ್ ಹಾಕ್ಸಿ ಸಾರಿ ಉಡಿಸಿ ಕರ್ಕೊಂಬಂದಿದ್ದೆ. ಫೈನಲಿ ನಮ್ಮಮ್ಮನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನೋಡಿ, ಮನೆಗೆ ಬಂದಿದ್ದ ತಕ್ಷಣ ನಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪ ರಿಟರ್ನ್ ಗಿಫ್ಟ್ ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ತಾರೆ ಅಂತ ನೋಡೋದೇ ನಮ್ಮ ಕೆಲಸ. ಸೊ ನೋಡಿ, ನಮಗೆ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ. ಹೋಗ್ಲಿ ಬಿಡಿ, ನನಗೆ ಸ್ವಲ್ಪ ಏನೋ ಉಂಗುರಗಳು, ಚಿಕ್ಕ ವಾಲೆ ಎಲ್ಲ ಇದರಲ್ಲಿ ಇಡ್ಬೋದಲ್ವ ಮನೀಶ್? ನಿಂದು ಕೊಡು, ಹಂಗೆ ನಾನೇ ಇಟ್ಕೋತೀನಿ. ನಿಂದು ಕೊಡೆ ಸೌಮ್ಯ, ಎಲ್ಲ ಒಟ್ಟಿಗೆ ಇಡ್ತೀನಿ. ಸೊ ಸೊ ಸ್ನೇಹಿತರೆ, ಇವತ್ತು ಡೇ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದ್ರಲ್ಲಿ ಇರುತ್ತಲ್ಲ ಖುಷಿ, ತುಂಬಾ ಖುಷಿ ಇರುತ್ತೆ. ನೋಡಿ ನೋಡಿ, ನಮ್ಮ ಮನೆ ಎಮ್ಮೆ ಕರ, ಇಲ್ಲಿ ನೋಡಿ ನಮ್ಮ ಮನೆ ಎಮ್ಮೆ. ಇವಳೆಲ್ಲಾದ್ರೂ ಹೋಗ್ಬಿಟ್ಟು ಬಂದರೆ ಮುದ್ದಮ್ಮನ ಥರ ಹೆಂಗೆ ಅಂತಂದರೆ, ಅಲ್ಲಿ 2 ತಟ್ಟೆ ಊಟ ತಿಂದಿರ್ತಾಳೆ.
ಹಾ ಎಲ್ಲ ಅವ್ರು ಒಂದೊಂದು ಹಾಕಿದ್ರೆ ಇನ್ನೊಂದು ದೋಸೆ ಹಾಕಿ, ಇನ್ನೊಂದು ಸ್ವೀಟ್ ಹಾಕಿ, ಇನ್ನೊಂದು ಹಾಕಿ ಅಂತ ಕೇಳ್ತಾನೆ ಇರ್ತಾಳೆ. ಸೊ ಫೈನಲಿ ತಿನ್ಬಿಟ್ಟು ಮನೆಗೆ ಬಂದ್ಲು. ನೋಡಿ ನಮ್ಮಮ್ಮ ನೋಡಿ, ಆಗಿನ ಕಾಲದಲ್ಲಿ ತಾಯಿದಿರು ಅಡುಗೆಗಳು ಮಾಡಿ ಸೈಲೆಂಟಾಗಿ ಕುತ್ಕೊಂಡು ಟಿವಿ ನೋಡ್ತಿದ್ರೆ, ಈಗಿನ ಕಾಲದಲ್ಲಿ ಟ್ರೆಂಡಿಂಗ್ ಮಮ್ಮ ಏನು ನೋಡ್ತಿದ್ಯಮ್ಮ? ಸೊ ನೋಡಿ ನಮ್ಮಮ್ಮ ಹೊಸ ಮಂಗಲ್ಯ ಚೈನ್ ಹಾಕೊಂಡು ಮಿಂಚ್ತಾ ಇದ್ದಾರೆ ಹೆಂಗೇನೆ. ಏನಮ್ಮ ಮಂಗಲ್ಯ ಚೈನ್ ಆಮೇಲೆ ಯಾರು ಕೊಡ್ತೇನೆ? ನನಗ ಸೋಮಿಂಗ ಯಾರು ಮಾಡಿಸಿರೋದು? ಮತ್ತೆ ನನಗೆ ಕೊಡ್ಬೇಕು, ದೊಡ್ಡ ಮಗಳು ಕೊಡ್ಬೇಕು. ನೋಡಿ ಸ್ನೇಹಿತರೆ, ನಮ್ಮಮ್ಮ ಹೊಸ ಮಂಗಲ್ಯ ಚೈನ್ ತಗೊಂಡು ದೊಡ್ಡ ಮಗಳು ಕೊಡ್ಬೇಕು. ಇವಳಿಗೆಲ್ಲ ಏನ್ ಕೊಡಬಾರ್ದು ನೋಡಿ. ಇವಳು ಆಲ್ರೆಡಿ ನೋಡಿ ಸ್ನೇಹಿತರೆ, ಆಲ್ರೆಡಿ ಇವಳು ಸೆಟ್ಲ್ಡ್. ಯಾಕಂದ್ರೆ ಆಲ್ರೆಡಿ ನನ್ನ ತಂಗಿ ತುಂಬಾ ಬುದ್ಧಿವಂತಲು, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದಾಳೆ. ಸೇವಿಂಗ್ ಮಾಡೋ ಬುದ್ಧಿ ಒಳಗೆ ತುಂಬಾ ಇದೆ. ನೋಡಿ ಮಗನ್ಗೆಲ್ಲ ಕೊಡು ಮನೀಶ್. ಅಲ್ಲ ನೋಡಿ, ಆಗ್ಲೇ ಮಗನ್ಗೆ ಚೈನ್ ತೋರ್ಸ ಚೈನಾ ನೋಡಿದ್ರ ಸ್ನೇಹಿತರೆ, ಇಷ್ಟು ಚಿಕ್ಕ ಹುಡುಗಂಗೆ ಇವನಷ್ಟು ಇರ್ಬೇಕಾದ್ರೆ ನಮಗೆ ಒಳ್ಳೆ ಬಟ್ಟೆ ಹಾಕೊಳಕ್ ಇರ್ಲಿಲ್ಲ. ಇವಾಗ 8ನೇ ಕ್ಲಾಸಿಗೆ ಇವನಿಗೆ ಚೈನು, ಬ್ರೇಸ್ಲೆಟು, ರಿಂಗ್ಗಳು ಹಾಕೊಳ್ಳಿಲ್ಲ ನೀನು? ನಾಚಿಕೆ ಅಂತೆ ಸ್ನೇಹಿತರೆ, ಅಲ್ಲಿ ಬಂದಿರೋ ಹುಡುಗಿರೆಲ್ಲ ಇವನ್ನೇ ನೋಡ್ತಾರೆ ಅಂತ. ಆದ್ರೂ ಯಾರೋ ಗೊತ್ತಿಲ್ಲ, ಇಬ್ರು ಹುಡುಗಿರು ಇವನ್ನೇ ಗುರಾಯಿಸ್ತಾ ಇದ್ರು. ಆಮೇಲೆ ನಾನು ಹೇಳ್ದೆ, ಇಲ್ಲಮ್ಮ ಅವ್ನು ತುಂಬಾ ಚಿಕ್ಕ ಹುಡುಗ, ಇನ್ನು 8th ಸ್ಟ್ಯಾಂಡರ್ಡ್, ಆಲ್ರೆಡಿ ಅವ್ನಿಗೆ ಇಬ್ರು ಗರ್ಲ್ ಫ್ರೆಂಡ್ ಇದಾರೆ ಅಂತ ಹೇಳ್ದೆ ಕಣೋ. ಇದಾರೆ ತಾನೇ? ಹೇಳು, ಪರವಾಗಿಲ್ಲ, ಹೇಳ್ಬಿಡ್ಲಾ? ನೋಡಿ ಸ್ನೇಹಿತರೆ, ಅವ್ನಿಗೆ ಹೆಂಗೂ 2 ಸುಳಿ ಐತೆ ನೋಡ್ಕೊಳ್ಳಿ, 2 ಸುಳಿ ಇದೆ. ನನಗೆ ಹೆಂಗೂ ಇಬ್ಬರು ಸೊಸೆದಿರಪ್ಪ. ಹೆಂಗೋ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟ ಅಂತಂದರೆ, ಸೋಂಬೇರಿ ಮಗಳನ್ನ ಸೊಸೆದಿರು ಅದನ್ನು ನೋಡ್ಕೋತಾರೆ. ನೀನೇ ನನ್ನ ನೋಡ್ಕೊಳ್ಳಲ್ಲ ಅಂತ ನನಗೆ ಕನ್ಫರ್ಮ್ ಆಗೋಗ್ಬಿಟ್ಟೈತೆ. ನನ್ನ ಸೊಸೆದಿರು ನೋಡ್ಕೋತಾರೆ. ಇವಳನ್ನ ನೋಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನನ್ನು ನೋಡ್ಕೊಂಡ್ರೆ ಸಾಕು ಮನೀಶ್. ನೋಡಿ ಇಲ್ಲೋಡು, ನಂಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಅಲ್ವಾ, ಅದಕ್ಕೆ ರೋಗ ಏನಪ್ಪ ಅಂತಂದ್ರೆ, ನೋಡೋದಕ್ಕೆ ಗುಣ್ಕಲ್ ತರ ಇದ್ದೀನಿ ಸ್ನೇಹಿತರೆ. ವಾಸಿ ಆಗದಿರತ್ತ ಕಾಯಿಲೆ ಪೈಲೆ ಎಲ್ಲ ಏನಿಲ್ಲ. ಮೈಗ್ರಾನು ಅವಾಗವಾಗ ಅದೇನೋ ಅಂತಾರಲ್ಲ, ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ, ನಂಗೆ ಅದೊಂಚೂರು ಪ್ರಾಬ್ಲಮ್ ಐತೆ ಅಷ್ಟೇ. ಅದು ಬಿಟ್ರೆ ಬೇರೆ ರೋಗ ಪಾಗ ಎಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇವತ್ತು ಡೇ ನನಗೆ ತುಂಬಾನೇ ಚೆನ್ನಾಗೋಯ್ತು ಫ್ಯಾಮಿಲಿ ಜೊತೆ. ಆಮೇಲೆ ನಾನು ಸಾಮಾನ್ಯವಾಗಿ ಫ್ಯಾಮಿಲಿ, ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ. ನನ್ನ ಫ್ಯಾಮಿಲಿಲಿ ಕರೆಯೋ ಫಂಕ್ಷನ್ಗಳಿಗೆಲ್ಲ ಹೋಗಲ್ಲ. ಬಟ್ ಇವ್ರ ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಆದ್ರೂ ಮಿಸ್ ಮಾಡದೆ ಹೋಗ್ಬಿಟ್ಟು ಬರ್ತೀನಿ. ಯಾಕಂದ್ರೆ ನನಗೆ ನಮ್ಮ ಅತ್ತೆ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ತುಂಬಾ ಒಳ್ಳೆ ಹುಡುಗರು, ಒಳ್ಳೆತನವಾಗಿ ಬೆಳೆದಿದ್ದಾರೆ. ಸೊ ಅದಕ್ಕೆ ನಂಗೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಅಟೆಂಡ್ ಮಾಡೇ ಮಾಡ್ತೀನಿ. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಲ್ಲೂ ಹೊರಗಡೆ ಹೋಗೋ ಪರಿಸ್ಥಿತಿಲಿ ಇರ್ಲಿಲ್ಲ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಗಂಟ್ಲು ನೋವು, ನೈಟ್ ಎಲ್ಲ 1 ಸೆಕೆಂಡ್ ನಿದ್ದೆ ಮಾಡಿಲ್ಲ. ಆದ್ರೂ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ. ನಮ್ಮ ಮನೆ ಇವತ್ತು ಹೆಂಗಿದೆ ಅಂತಂದ್ರೆ ತಿಪ್ಪೆ ತರ ಇದೆ ಸ್ನೇಹಿತರೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಈ ಮೈಸೂರು ಸಿಲ್ಕ್ ಸ್ಯಾರಿ ಚೇಂಜ್ ಮಾಡ್ಕೊಂಡು ನೈಟಿ ಹಾಕೊಂಡು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ. ಕ್ಲೀನ್ ಮಾಡಿದ್ಮೇಲೆ ನಮ್ಮ ಮನೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ. ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಇದೇ ಥರ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ನಾನು ಎಲ್ಲೋ ಒಂದು ಹೊರಗಡೆ ಹೋಗಿರ್ತೀನಿ ಅಲ್ವಾ, ಸೊ ಅಲ್ಲಿ ಏನೋ ಒಂದು ಆಗಿರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊನ್ನೆ ನಾನು ಯಾವಾಗಪ್ಪ ರೀಸೆಂಟಾಗಿ ಮಂತ್ರಾಲಯದು ವ್ಲಾಗ್ ಹಾಕಿರ್ಬೇಕಾದ್ರಲ್ಲಿ ನಾನು ಜ್ಯೂಸ್ದು ಹೇಳಿದ್ದೆ ಅಲ್ವಾ. ಸೊ ಹೌದು, ನಾನು ನಾನೇನು ತಪ್ಪು ಹೇಳಿಲ್ಲ. ಯಾರೋ ನನ್ಗೆ ಅದಕ್ಕೆ ಒಂದು ಮೆಸೇಜ್ ಹಾಕಿದ್ರು. ಆ ಮೆಸೇಜ್ ಹೆಂಗೆ ರಿವೀಲ್ ಮಾಡಬೇಕು ಅಂತ ನೆಕ್ಸ್ಟ್ ನಾನು ಖಂಡಿತವಾಗ್ಲೂ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ನೆಕ್ಸ್ಟ್ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್.